ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಸರ್, ಒಂದು ಅಪ್ಪೆ ಪ್ಯಾಸೆಂಜರ್ ಆಟೋ ಸೇಲ್ಗಿದೆ ಅಂತ ಹಾಕಿದ್ದೀರಾ? ಹಾಂ ಹೇಳಿ ಸರ್. ಗಾಡಿ ನಮ್ಮದು ಗಾಡಿ ಯಾವ ಮಾಡಲ್ ಸರ್ ಇದು? ಹೋದ ವರ್ಷ ಸರ್, ಹೋದ 24. 2024? ಹಾಂ 24 ಓಕೆ ಸರ್. ಗಾಡಿ ಎಷ್ಟು ಓಡಿದೆ ಸರ್? 24. ಹಾಂ ಸರ್, ಗಾಡಿ ಎಷ್ಟು ಓಡಿದೆ ಸರ್? ಗಾಡಿ 26,000 ಓಡಿ ಸರ್, ಜಾಸ್ತಿ ಓಡಿಲ್ಲ ಗಾಡಿ. ಬರೀ 26,000 ಅಷ್ಟೇ? ಹಾಂ 26,385. ಓಕೆ ಸರ್, ಆಯಿತು. ಓನರ್ ಎಷ್ಟಾಗಿದೆ ಸರ್? ಫಸ್ಟ್ ಓನರ್ ಸರ್, ನಾವೇ ಸರ್, ಯಾರು ಓನರ್ ಇಲ್ಲ. ಆಯಿತು, ನೀವೇ ಮೊದಲನೇ ಓನರ್ ಅಲ್ಲ? ಹೌದು ಸರ್, ನಾವೇ ತೊಗೊಂಡಿದ್ದು, ನಾವೇ ಇದು ಮಾಡ್ತೀವಿ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಎಲ್ಲ ರನ್ನಿಂಗ್ ಇದೆ ಸರ್, ಯಾವುದೇ ಲ್ಯಾಪ್ಸ ಇಲ್ಲ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಮಾಡ್ತೀನಿ. ಇನ್ಸೂರೆನ್ಸ್ ಮೊನ್ನೆ ರೀಸೆಂಟಾಗಿ ಮಾಡ್ತೀನಿ ಸರ್. ಹಾಂ. ಓಕೆ. FC ಎಲ್ಲ ರನ್ನಿಂಗ್ ಇದೆ. FC ಅಂದರೆ ಇರ್ಬೇಕು, ಅದೇನೋ ಒಂದು 500 ರೂಪಾಯಿ ಅದು ರನ್ನಿಂಗ್. ಅದನ್ನು ಕೊಟ್ಟಿನಿ ಅವರಿಗೆ, ಅಪ್ಲೈ ಮಾಡಿದ್ದೀನಿ, ಅದು ಬರುತ್ತೆ ಇನ್ನೇನು ಒಂದು ವಾರದಲ್ಲಿ. ಹಾಂ. ಅದು FC ಇನ್ಸೂರೆನ್ಸ್ ಆದ್ಮೇಲೆ ಒಂದು 15 ದಿನಕ್ಕೆ 20 ದಿನ ಬೇಕಲ್ಲ, ಅದು ಆಯ್ತು. ಆಲ್ರೆಡಿ ಒಂದು ವಾರ ಆಗಿ ಮಾಡ್ತೀನಿ ನಾನು. ಆಯ್ತು ಸರ್, ಇನ್ನೊಂದು ಬರ್ಬೋದು, ಒಂದು 15 ದಿನ, ಇನ್ನೊಂದು ವಾರ ಬರುತ್ತೆ. ಓಕೆ ಸರ್, ಆಯಿತು. ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರೆ ಮಾಡಿಸ್ಕೋಬೇಕಾ ಸರ್? ಅದು ಹೆಂಗಾದ್ರೆ ಆಗುತ್ತೆ ಸರ್, ಅದೇನು. ಅದು ಪಾರ್ಟಿ ಬಂದಾಗ ನೀವು ಅವರು ಕುತ್ಕೊಂಡು ಮಾತಾಡಿ. ಹೌದು ಸರ್. ಓಕೆ. ಹೊಸ ಗಾಡಿ ಅಂತೀನ, ರೀಪೇಂಟಿಂಗ್ ಏನಾಗಿರಲ್ಲ, ಹೊಸ ಗಾಡಿ ಬಿಡಿ. ಅದು ಏನಿಲ್ಲ ಸರ್, ನಮ್ಮ ಗಾಡಿ ಇನ್ನೂ ಗನ್ ಇದ್ದಂಗಿದೆ, ಏನಿಲ್ಲ. ನಾವು ಕೆಲಸ ಮಾಡೋದು, ನಮ್ಗೆ ಓಡ್ಸೋಕೆ ಟೈಮ್ ಇಲ್ಲ, ಅಷ್ಟೇ, ಏನಿಲ್ಲ. ಓಕೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆಯಲ್ಲ ಸರ್? ಎಲ್ಲ ರನ್ನಿಂಗ್ ಇದೆ ಸರ್, ಮೊನ್ನೆ ಇನ್ಸೂರೆನ್ಸ್ ಮಾಡ್ತೀನಿ. ಓಕೆ. ಯಾವ್ದಾದ್ರು ಫೈನ್ಗಳಿದೆಯಾ ಸರ್? ಸಿಗ್ನಲ್ ಜಂಪ್, ಓವರ್ ಸ್ಪೀಡು, ನೋ ಪಾರ್ಕಿಂಗ್? ಅದೇನು ಬೇಕಾ ಕ್ಲಿಯರ್ ಮಾಡ್ಕೊಡೋಣ, ಫೈನಿಗೆ ಏನು ಇದ್ರೆ ಇಲ್ಲ ಅನ್ಕೋತೀನಿ ನಾನು. ಅಕಸ್ಮಾತ್ ಇದ್ರೂ ಕ್ಲಿಯರ್ ಮಾಡ್ಕೊಡ್ತೀರಾ? ಹಾಂ, ಕ್ಲಿಯರ್ ಮಾಡ್ಕೊಡೋಣ, ಅದೇನಿಲ್ಲ, ಅದೇ ನಮ್ಮ ಜವಾಬ್ದಾರಿ ಇರುತ್ತಲ್ಲ, ಯಾಕೆ. ಓಕೆ ಸರ್. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾರು ಹಾಕ್ಸಿದ್ದೀರಾ ಸರ್ ಹೊರಗಡೆ ತಂದಮೇಲೆ? ಏನಿಲ್ಲ ಸರ್, ನಮಗೆ ಕಂಪ್ನಿ ಶೋರೂಮ್ ಏನಿದೆ ಅದೇ ಅಷ್ಟೇ, ಬೇರೆ ಏನಿಲ್ಲ. ಕಂಪ್ನಿಯಿಂದ ಏನು ಬಂದಿತ್ತೋ ಅದೇ ಥರ ಇದೆ? ಹಾಂ, ಯಾವುದೋ ನಮ್ಗೆ ಎಕ್ಸ್ಟ್ರಾ ಏನಿಲ್ಲ. ಅದು ಡೋರ್ ಮಾತ್ರ, ಸೈಡ್ ಡೋರ್ ಇರ್ತಾವಲ್ಲ, ಡೋರ್ ಮಾತ್ರ ಬಿಚ್ಚಿಟ್ಟಿದ್ದೀನಿ, ಬೇಕಾ ಹಾಕೊಳ್ಳಿ ಅವ್ರು ಬೇಕಾದ್ರೆ. ಹಾಂ, ಓಕೆ ಸರ್, ಆಯಿತು. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಆ ಡೋರ್ ಮನೇಲಿ ಇದೆ, 2 ಡೋರು. ಹಾಂ, ಸರಿ ಸರ್, ಆಯಿತು. ಇದು ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಶೋರೂಮ್ ಟೈರ್ ಹೆಂಗಿದೆ ಇನ್ನೂ ಹಂಗೆ ಇದೆ, ಒಂದು ಬಿಚ್ಚಿಲ್ಲ, ಒಂದು ಪಂಚರ್ ಇಲ್ಲ, ಯಾವುದಿಲ್ಲ. ಸ್ಟೆಪ್ನಿ ಹತ್ರ ನಾವು ಒಂದು ಸರಿ ಯೂಸ್ ಮಾಡಿಲ್ಲ ಸರ್. ನಾವು 50 ಅನ್ಕೊಳ್ಳಿ ಸರ್, 50 ಅನ್ಕೊಳ್ಳಿ. 50-50ನಾ? ಸ್ಟೆಪ್ನಿ ಇನ್ನೂ ಹೊಸದೇ, ಸ್ಟೆಪ್ನಿ ಇನ್ನೂ ಹೊಸದೇ ಇದೆ. ಹಾಂ. 50% ಟೈರ್ ಹೋಗಿದೆ ಒಂದು ಅಂತ ಅನ್ಕೊಳ್ಳಿ. ನಾವೇನಿಲ್ಲ, ರಾಮನಗರ ಬೆಂಗಳೂರು ಅಷ್ಟೇ ಓಡಾಡೋದು. ನಮ್ಮ ಊರಿಗೆ ಹೋಗಿ ಬರ್ತೀವಿ ಅಷ್ಟೇ, ಜಾಸ್ತಿ ಓಡಿಸಿಲ್ಲ ನಾನು. ಓಕೆ ಸರ್, ಆಯಿತು. ಹಾಂ ಸರಿ. ಗಾಡಿ ಟಚ್ ಆಗಿರೋದು, ಸ್ಕ್ರಾಚಸ್ ಈ ಥರ ಏನಿಲ್ಲಲ್ಲ? ಆಕ್ಸಿಡೆಂಟ್ ಈ ಥರ ಏನು ಒಂದು ಸ್ಕ್ರಾಚ್ ಇಲ್ಲ ಸರ್ ಗಾಡಿಗೆ. ಹೊಸ ಗಾಡಿ ಸರ್, ಇನ್ನೂ ಏನಿಲ್ಲ. ಓಕೆ. ಇದು ಫ್ಯೂಲು ಡೀಸೆಲ್ ಮತ್ತೆ CNGನಾ ಅಥವಾ ಪೆಟ್ರೋಲ್ CNGನಾ? ಇಲ್ಲ, CNG ಪೆಟ್ರೋಲ್ ಸರ್, 2 CNG ಪೆಟ್ರೋಲ್. CNG ವಿತ್ ಪೆಟ್ರೋಲು. ಮೈಲೇಜ್ ಎಷ್ಟು ಬರುತ್ತೆ ಸರ್ CNGಲಿ? ಮೈಲೇಜ್ ಸರ್ 40 ಅಬೌವ್ ಸರ್, ಕಮ್ಮಿ ಅಂತ ಇಲ್ಲ. ಒಂದು 40 ಮೇಲೆ ಬರುತ್ತೆ, ಕಮ್ಮಿ ಅಂತ ಬರಲ್ಲ. CNGಲಿ 40 ಮೇಲೆ ಬರುತ್ತೆ? ಹಾಂ, 41, 42 ಅಂತ ಪಕ್ಕ 100% ಬೇಕಷ್ಟೇ. ಓಡಿ ಚೆಕ್ ಮಾಡಿ ಆಮೇಲೆ ಗಾಡಿ ತೊಗೊಂಡು. ಓಕೆ ಸರ್. ನೀವೇ ಓನರ್ ಅಲ್ಲ? ಹಾಂ, ನಾನೇ ಓನರ್ ಸರ್. ಸರ್, ಲೊಕೇಶನ್ ಎಲ್ಲಿ ಬರ್ತದೆ ಇದು? ಯಾರನ್ನ ಕೇಳಿದ್ರು ತೊಗೊಳಕ್ ಬರಬೇಕು ಅಂದ್ರೆ? ಇದು ಅಲ್ಸೂರು ಸರ್, ಕಮಂಡ್ ಹಾಸ್ಪಿಟ್ಲು. ಅಲ್ಸೂರು ಓಲ್ಡ್ ಏರ್ಪೋರ್ಟ್ ಕಮಂಡ್ ಹಾಸ್ಪಿಟಲ್ ಇದೆ ಸರ್, ಪ್ರಾಜೆಕ್ಟ್ ಮ್ಯಾನೇಜಿಂಗ್ ಆಫೀಸ್ ಅಲ್ಲೇ. ಓಕೆ ಸರ್, ಆಯಿತು. ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡೋಣ. ಗಾಡಿ ಮೇಲೆ ಏನಾದ್ರು ಲೋನ್ ಇದೆಯಾ ಸರ್? ಹಾಂ ಸರ್, ಲೋನ್ ಇದೆ, ಸ್ವಲ್ಪ ಲೋನ್ ಇದೆ. ಅದು ಲೋನ್ ಬೇಕಾ ಕ್ಲಿಯರ್ ಮಾಡ್ಕೊಡೋಣ ಸರ್, ಹಿಂಗೇನಿಲ್ಲ. ಓಕೆ. ಲೋನ್ ಕ್ಲಿಯರ್ ಮಾಡ್ಕೊಡೋಕ್ಕೂ ರೆಡಿ ಇದ್ದೀರಾ? ಹಾಂ, ಎಲ್ಲರೂ ಸರ್ ರೆಡಿ. ನಾವು ಲೋನ್ ಕ್ಲಿಯರ್ ಮಾಡ್ಕೊಡೋಕೆ ರೆಡಿ. ಅವರೇ ರನ್ನಿಂಗ್ ಮಾಡ್ಕೋಬೋದು, ಏನಿಲ್ಲ. ಈಗ ಒಂದು ಕೆಲಸ ಮಾಡೋಣ ಸರ್, ಈಗ ಒಂದೇ ಸರಿ ಕ್ಲಿಯರ್ ಮಾಡಿ ತಗೋಬೇಕು ಅಂತಂದರೆ ಗಾಡಿಗೆ ಎಷ್ಟು ಕೊಡ್ತೀರಾ? ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಾ? ರೇಟ್ ಎಷ್ಟಾಗಿದೆ ರೇಟ್ ಎಷ್ಟಾಗಿದೆ ಗಾಡಿ? ಹಾಂ, 270 ಹಾಕಿದ್ದಾರೆ ಸರ್. ಹಾಂ, ಅಷ್ಟೇ ಸರ್, ಅಷ್ಟೇ. ಹಾಂ, 270 ಕೊಟ್ಟರೆ 270 ಕೊಟ್ಟರೆ ನಾನೆಲ್ಲ ಮಿಕ್ಕಿದೆ ಅಂತ ನಾನು ಇದು ಮಾಡ್ಕೊಡ್ತೀನಿ ನಾನು. ಹಾಂ, ಲೋನ್ ಕಂಟಿನ್ಯೂ ಆಗುತ್ತೆ ಹಂಗೆ? ಹಾಂ, ಆಗುತ್ತೆ ಸರ್, ಕಂಟಿನ್ಯೂ ಮಾಡೋಣ ಬೇಕಾದ್ರೆ. ಹಾಂ, ಅಲ್ಲ ಸರ್, ಈಗ ನಾನು ಕೇಳೋದು ಅರ್ಥ ಮಾಡ್ಕೊಳ್ಳಿ. ಹಾಂ, 270 ಕೊಟ್ಟರೆ ಲೋನ್ ಕಂಟಿನ್ಯೂ ಮಾಡ್ಕೊಳ್ಳಿ. ಏನಂತೆ ಏನು ಸರ್? 2,70,000 2,70,000 ಕೊಟ್ಟರೆ ಲೋನ್ ಕಂಟಿನ್ಯೂ ಸಿಗುತ್ತಾ?
ಹಾಂ ಸಿಗುತ್ತೆ 100%. ಓಕೆ, ನಾವು ಒಂದೇ ಸರಿ ಕ್ಲಿಯರ್ ಮಾಡಿ ತಗೋತೀವಿ ಅಂತಂದರೆ ಎಷ್ಟು ಕೊಡಬೇಕು? ಅದು ನೋಡ್ಬೇಕು ಸರ್, ಅಟೆನ್ಷನ್ ಆಗ್ಬೇಕು, ಅದು ನೋಡಿಲ್ಲ, ಅದು ನೋಡ್ಬಿಟ್ಟು ಜೊತೆ ಅದು ಕಾಲ್ ಮಾಡಿ ಮಾಡ್ತೇನೆ. ಹೌದಾ, ಆ ಥರ ಹಂಗಾದ್ರೆ ಅದು ನೀವು ಕಸ್ಟಮರ್ ಕಾಲ್ ಮಾಡ್ತಾರಲ್ಲ ಅವ್ರ ಹತ್ರನೇ ಡೈರೆಕ್ಟಾಗಿ ಮಾತಾಡಿಬೇಕಾರದು, ಏನು ತೊಂದರೆ ಇಲ್ಲ. ಆಯ್ತು ಸರ್, ಮಾತಾಡ್ತೀನಿ ಸರ್. ಆಯಿತು, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಇದೇ ನಂಬರ್ ಕೊಟ್ಟಿರ್ತೀನಿ ನಿಮ್ಮದು. ಓಕೆ ಸರ್. ಚಾನಲ್ ಕಡೆಯಿಂದ ಯಾರನ್ನ ಬಂದರೆ ಕಿಲಾಡಿ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದ್ರ ಕಡೆಯಿಂದ ಬಂದು ಸ್ವಲ್ಪ ಕಡಿಮೆ ಮಾಡಿಕೊಡಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.